ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಮಂಡಕ್ಕಿ ಚುರುಮುರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಒಂದು ಬಾಣಲಿಲಿ ಎಣ್ಣೆ ಹಾಕಿ ಕಡಲೆನ ನೀಟಾಗಿ ಹುರ್ಕೋಬೇಕು. ಅದು ಗೋಲ್ಡನ್ ಫ್ರೈ ಆಗಬೇಕು. ಅಲ್ಲಿ ತನಕ ಹುರ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಗ್ಯಾಸನ್ನು. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಡಲೆ ಒಂಚೂರು ಈ ಥರ ಆಗೋವರೆಗೂ ಇಟ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಪುಟಾಣಿನ ಹಾಕ್ಕೋತಾ ಇದ್ದೀನಿ. ಕೆಲವೊಂದು ಕಡೆ ಬೆಳಗಡ್ಲಿ ಅಂತಾರೆ, ಹಳ್ಳಿ ಕಡೆಯಲ್ಲೆಲ್ಲ. ಸೊ ಅದನ್ನು ಕೂಡ ಆ ಥರ ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೊಂಡು ಅದನ್ನು ಅದೇ ಪ್ಲೇಟ್ಗೆ, ಅಂದರೆ ಕಡಲೆ ತೆಗೆದಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ಆಮೇಲೆ ದಪ್ಪ ಅವಲಕ್ಕಿ, ಮೀಡಿಯಮ್ ಅವಲಕ್ಕಿ ಇರುತ್ತಲ್ವ, ಅದನ್ನು ಕೂಡ ಈ ಥರ ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಕಡಲೆನ ತೆಗೆದಿಟ್ಕೊಂಡಿದ್ದೀವಲ್ವ ಆ ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡೋಕ್ಕೂ ಫ್ರೈ ಮಾಡ್ಕೊಂಬಿಟ್ಟು. ಈಗ ಫ್ರೈ ಆದಮೇಲೆ ಅದೇ ಎಣ್ಣೆಗೆ ಬೆಳ್ಳುಳ್ಳಿನ ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು 4ರಿಂದ 5 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂಚೂರು ಸಾಸಿವೆನ ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊತಾ ಇರಬೇಕು ನೀಟಾಗಿ. ಇದು ಫ್ರೈ ಆದ ತಕ್ಷಣವೇ ಇವಾಗ ಉಪ್ಪು, ಅರಿಶಿನದ ಪುಡಿ ಮತ್ತು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಫಸ್ಟು ಉಪ್ಪು ಹಾಕಿ ಅರಿಶಿನದ ಪುಡಿನ ಹಾಕ್ಬಿಟ್ಟು ಒಂಚೂರು ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಫ್ರೈ ಆದ ತಕ್ಷಣವೇ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀನಿ ನಾನು ಗ್ಯಾಸನ್ನು. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದ್ದಂಗೆ ಆಗೋಗುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚುರುಮುರಿನ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಅರಿಶಿನ ಆ್ಯಡ್ ಮಾಡಿಸ್ಕೊತಾ ಇದ್ದೀನಿ. ಅರಿಶಿನ ಆ್ಯಡ್ ಮಾಡ್ಕೊಂಡಿದ ಮೇಲೆ ಖಾರದ ಪುಡಿನ, ಅಚ್ಚ ಖಾರದ ಪುಡಿ ನಾನು ಮನೇಲೇ ಮಾಡಿ ಮೆಣಸಿನ್ಕಾಯಿನ ತೊಗೊಂಬಂದು ಹಾಕ್ಸ್ಕೊಂಬಂದಿರೋಂಥ ಖಾರ ಇದು. ಸೊ ಅದನ್ನು ಹಾಕ್ಬಿಟ್ಟು ಇವಾಗ ಗ್ಯಾಸನ್ನು ಆಫ್ ಮಾಡಿ ಮಾಡ್ತಾಯಿದ್ದೀನಿ. ಈಗ ಹುಳಿ ರೆಡಿ ಆಗುತ್ತೆ. ಈಗ ಒಂದು 2ರಿಂದ 2.5 ಸೇರಿನಷ್ಟು, ಅಂದರೆ ಒಂದೊಂದು ಕಡೆ ಲೀಟ್ರ್ ಅಂತೀವಿ, ನಮ್ಮ ಕಡೆ ಸೇರು ಅಂತಾರೆ. ಸೊ 2 ಸೇರಿಂದ 2.5 ಸೇರಷ್ಟು ಮಂಡಕ್ಕಿ ತೊಗೊಂಡು ಮಂಡಕ್ಕಿನ ಅಂತೀವಿ, ಚುರುಮುರಿನ ತೊಗೊಂಡು ಇವಾಗ ನೀಟಾಗಿ ಕಲಿಸ್ಕೊಂಬಂದುಬಿಟ್ರೆ ಮಂಡಕ್ಕಿ ಚುರುಮುರಿ ರೆಡಿ ಆಗುತ್ತೆ. ಸಂಜೆ ಸ್ನ್ಯಾಕ್ಸ್ಗಾಗಲಿ, ಬೆಳಗ್ಗೆ ತಿಂಡಿ ಅವಲಕ್ಕಿ ಜೊತೆ ಹಾಕ್ಕೊಂಡ್ರು ತಿಂದ್ರೂ ಸಖತ್ತಾಗಿರುತ್ತೆ. ಒಂದು ಈರುಳ್ಳಿ ತೊಗೊಂಡು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.